ನಿನ್ನೆ ಅಯೋಧ್ಯೆಯಲ್ಲಿ ನಡೆದ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನಾ ಪ್ರಯುಕ್ತ ಇಸ್ರೋ ಲೇಔಟ್ನ ಕಾರ್ಮಿಕರ ಒಕ್ಕೂಟದ ಕಡೆಯಿಂದ ಇಂದು ಅನ್ನದಾನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಹರ್ಷ ವ್ಯಕ್ತಪಡಿಸಿ ಪ್ರಸಾದವನ್ನು ಸವಿದರು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಮೇಡಮ್ ನಿಮ್ಮ ಹೆಸರು? ಮುನಿಲಕ್ಷ್ಮಿ ಆರ್ ಅಂತ. ಮೊದಲಿಗೆ ಎಲ್ರಿಗೂ ಅಯೋಧ್ಯೆ ರಾಮನ ಶುಭಾಶಯಗಳು. 500 ವರ್ಷಗಳ ಕನಸು ನನಸಾಗಿರೋದ್ರಿಂದ ಇವತ್ತು ನಾವು ರಾಮನವಮಿ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘಟನೆಗಳ ಒಕ್ಕೂಟದಿಂದ ನಮ್ಮ ಇಸ್ರೋ ಲೇಔಟ್ ಸಂಘದ ಬೀದಿ ವ್ಯಾಪಾರಿಗಳ ಪರವಾಗಿ ನಾವೆಲ್ಲ ಸೇರಿ ಎಲ್ಲ ಬೀದಿ ವ್ಯಾಪಾರಿಗಳು ಸೇರಿ ಒಟ್ಟಿಗೆ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೇದಾಗಲಿ. ತುಂಬ ಖುಷಿ ಆಗ್ತಾ ಇದೆ, ಚೆನ್ನಾಗಾಗ್ತಾ ಇದೆ ಅಂತ. ಎಲ್ಲರೂ ಇಲ್ಲಿರೋಂಥ ಮಕ್ಕಳೆಲ್ಲರೂ ಇಲ್ಲಿನ ಸದಸ್ಯರುಗಳು ಬೀದಿ ವ್ಯಾಪಾರಿಗಳು ಎಲ್ಲರೂ ಸೇರಿದ್ದೀವಿ, ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ದೀವಿ. ತುಂಬ ಸಂತೋಷ ಆಗ್ತಾ ಇದೆ. ಮೇಡಮ್ ನಿಮ್ದು ಏನು ವ್ಯಾಪಾರ ಇದೆ ಮ್ಯಾಮ್? ಬೀದಿ ಬದಿ ನಾವು ಹೂವಿನ ವ್ಯಾಪಾರ ಮಾಡ್ತೀವಿ. ಇಲ್ಲೇ ಇಸ್ರೋ ಲೇಔಟಲ್ಲೇ 21 ವರ್ಷದಿಂದ ನಾವು ಇಲ್ಲೇ ವ್ಯಾಪಾರ ಮಾಡ್ತಾ ಇದ್ದೀವಿ. ಜೈ ಶ್ರೀರಾಮ್. ಸರ್, 500 ವರ್ಷಗಳಿಂದ ರಾಮ ಮಂದಿರಕ್ಕೋಸ್ಕರ ಎಷ್ಟೊಂದು ಜನ ಕಾರ್ಯಸೇವಕರು ಪ್ರಾಣ ಕೊಟ್ಟಿದ್ದಾರೆ, ಜೈಲಿಗೆ ಹೋಗಿದ್ದಾರೆ. ಇವತ್ತು ಕೊನೆಗೂ ರಾಮ ಮಂದಿರ ಉದ್ಘಾಟನೆ ಆಗ್ತಿದೆ. ಏನು ಅನ್ನಿಸ್ತಾ ಇದೆ ಸರ್ ನಿಮಗೆ? ಸರ್, ತುಂಬ ಖುಷಿ, ಹೇಳಕ್ಕಾಗಿರೋಷ್ಟು ಖುಷಿಯಾಗಿದೆ. ನಾವು ನೋಡಿ, ಇವಾಗ ಮೊದಲೆಲ್ಲ ನಾವೇನು ನೋಡ್ತಾ ಇದೀವಿ ಅಂದರೆ ವರ್ಷಕ್ಕೊಂದೇ ಸಾರಿ ರಾಮನವಮಿ ಮಾಡ್ತಾ ಇದ್ದಿದ್ದು. ಇವಾಗ ಏನಾಗುತ್ತೆ, ಇನ್ಮೇಲೆ ವರ್ಷಕ್ಕೆ 2 ಸಾರಿ ರಾಮನವಮಿ ಮಾಡುವಂಥ ಒಂದು ಸಂದರ್ಭ ಸಿಕ್ಕಿದೆ ನಮಗೆಲ್ಲ. ಇವಾಗ ನೋಡಿ, ರಾಮನವಮಿ ಅಂತ ಕಾಯ್ತಾ ಇದ್ದೀವಿ. ಇವಾಗ ಅದೇ ಕಾಯೋಂಗಿಲ್ಲ, ವರ್ಷಕ್ಕೆ 2 ಸಾರಿ ಮಾಡ್ಬೋದು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಜನ ಪ್ರಸಾದ ತೊಗೊಂಡು ಎಷ್ಟು ಜನ ಖುಷಿ ಬೀಳ್ತಾ ಇದ್ದಾರೆ ಅಂತ. ಮೊದಲಿಗೆ ಎಲ್ಲರಿಗೂ ನಮ್ಮ ರಾಷ್ಟ್ರ ಜನತೆಗೆ ಅಯೋಧ್ಯೆ ರಾಮನ ಆರ್ಥಿಕ ಶುಭಾಶಯಗಳು. ನಮ್ಮ 500 ವರ್ಷದ ಕನಸು ನನಸಾಗಿದೆ. ಈ ಒಂದು ಸಂದರ್ಭದಲ್ಲಿ ಏನು ಹೇಳಬೇಕು, ಏನು ವ್ಯಕ್ತಪಡಿಸಬೇಕು ಅನ್ನೋ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ನಮ್ಮ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದಿಂದ ನಮ್ಮ ಇಸ್ರೋ ಬಡಾವಣೆಯ ಸುತ್ತಮುತ್ತ ಬೀದಿ ವ್ಯಾಪಾರಿಗಳು ಮತ್ತು ಇಲ್ಲಿ ನಮ್ಮ ಅಕ್ಕಪಕ್ಕ ಇರೋಕ್ಕಂಥ ನಮ್ಮ ಅಣ್ಣ ತಮ್ಮಂದಿರುಗಳು ಎಲ್ಲ ಒಟ್ಟಿಗೆ ಸೇರಿ, ಸಾರ್ವಜನಿಕ ಎಲ್ಲಾಗಿ ಒಟ್ಟಾಗಿ ಸೇರಿ ಈ ದಿನ ಶ್ರೀರಾಮನ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಖುಷಿಗೆ ನೀರು ಮಜ್ಜಿಗೆ, ಪಾನಕ ಹಾಗೂ ಅನ್ನದಾನ ಏರ್ಪಡಿಸಿದ್ವಿ. ತುಂಬ ವಿಜೃಂಭಣೆಯಿಂದ ನಡೀತಿದೆ. ಎಲ್ಲರೂ ಸಹಕಾರ ನೀಡಿದ್ದಾರೆ. ಎಲ್ಲರಿಗೂ ತುಂಬ ಧನ್ಯವಾದಗಳು ಇಷ್ಟಪಡ್ತೀನಿ. ಜೈ ಶ್ರೀರಾಮ್, ಜೈ ರಾಮ್. ಸರ್, ಏನು ಅನ್ನಿಸ್ತಾ ಇದೆ? 500 ವರ್ಷಗಳ ಹೋರಾಟದ ಫಲ ಇವತ್ತು ಸಿಗ್ತಾ ಇದೆ. ಏನು ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಇದು ಎಲ್ಲ ಜನತೆಗಳು, ಇಡೀ ದೇಶ ಅಲ್ಲ, ಇಡೀ ವರ್ಲ್ಡ್ ಅಂತ ಹೇಳ್ತೀವಿ, ಇದೆಲ್ಲರೂ ತುಂಬ ಖುಷಿ ಪಡೋಂಥ ವಿಷಯ ಆಗಿದೆ. 500 ವರ್ಷಗಳ ಕನಸು ಯಾವತ್ತ ಅಂದರೆ ನನಸಾಗತ್ತಂತ ಕಾಯ್ತಾ ಇದ್ರು ಜನಸಂಘಿಗಳು. ನಿನ್ನೆ ನಮಗೆ ತುಂಬ ಇಷ್ಟ ಆಗಿದೆ ದಿನ. ಅದನ್ನು ನ್ಯಾಷನಲ್ ಡೇ ಅಂತ ಒಂದು ಸೆಲೆಬ್ರೇಟ್ ಮಾಡಬೇಕು ಅಂತ ನಾನು ಎಲ್ಲರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಬೋಲೋ ಶ್ರೀರಾಮಚಂದ್ರಕ್ಕೆ, ಬೋಲೋ ಶ್ರೀರಾಮಚಂದ್ರಕ್ಕೆ. ಮೇಡಮ್ ಏನು ಅನ್ನಿಸ್ತಾ ಇದೆ ಮೇಡಮ್? ಇವತ್ತು ರಾಮ ಮಂದಿರ ಓಪನ್ ಆಗಿದೆ, ಎಷ್ಟು ಖುಷಿ ಆಗಿದೆ? ತುಂಬ ಖುಷಿ ಆಗ್ತಾ ಇದೆ. ನಾವು ಇಲ್ಲಿಗಾದ್ರೆ ಅಲ್ಲಿ ಹೋಗಿದ್ರೆ ಇನ್ನೂ ತುಂಬ ಖುಷಿ ಆಗ್ತಾ ಇದ್ದೀವಿ. ಸಂತೋಷ ಹಿಡಿಯೋಕ್ಕೆ ಆಗ್ತಾ ಇಲ್ಲ, ಆ ಥರ ಆಗ್ತಾ ಇದೆ. ಒಳ್ಳೇದಾಗ್ತಾ ಇದೆ, ಎಲ್ಲರಿಗೂ ಒಳ್ಳೇದಾಗಬೇಕು ಆಗ್ತಾ ಇದೆ. ಇನ್ನು ರಾಮರಾಜ್ಯ ಬರಬೇಕು ಅಂತ ಕೋರ್ಕೊತಾ ಇದ್ದೀವಿ. ಎಲ್ಲರ ಹತ್ರ ರಾಮನ ಥರನೇ ಇರಬೇಕು, ರಾಮರಾಜ್ಯನೇ ಬರಬೇಕು, ಬಂದಿದೆ ಹಂಗೆ ಅನ್ಕೊತಾ ಇದ್ದೀವಿ. ಆ ಥರ. ನಿಮ್ದೇನು ವ್ಯಾಪಾರ ಇದೆ ಇಲ್ಲಿ? ಹೋಟೆಲ್ ನಮ್ಮದು. ಹೋಟೆಲ್ ಇಸ್ರೋ ಲೇಔಟಲ್ಲೇ ಹೋಟೆಲ್ ಇದೆ ನಮ್ಮದು. 18 ವರ್ಷ ಆಯಿತು ಹೋಟೆಲ್ ಇಟ್ಟು ಇಲ್ಲೇ ಇದ್ದೀವಿ ನಾವು, ಬೀದಿ ವ್ಯಾಪಾರ. ಜೈ ಶ್ರೀರಾಮ್. ಸರ್, 500 ವರ್ಷಗಳ ಹೋರಾಟ ಇವತ್ತು ಕೊನೆಗೂ ಪ್ರತಿಫಲ ಸಿಕ್ಕಿದೆ, ರಾಮ ಮಂದಿರ ಉದ್ಘಾಟನೆ ಆಗಿದೆ. ಏನು ಅನ್ನಿಸ್ತಾ ಇದೆ ನೀವು? ತುಂಬ ಖುಷಿ ಅನ್ನಿಸ್ತದೆ, ತುಂಬ ಸಂತೋಷ ಆಗ್ತಾ ಇದೆ. ಇದು ನಮಗೆ ಒಳ್ಳೆಯದಾಗಿದೆ. ನಾವೇನೋ ಹಠ ಹಿಡ್ದಿದ್ಕೆ ಸಾಧನೆ ಆಯಿತು. ಇಷ್ಟು ವರ್ಷ ಆಯಿತು, 5 ವರ್ಷದ ಮೇಲೆ ಆಯಿತು. ಏನಮ್ಮ ಮೋದಿಯವರೇನೋ ಛಲ ತಗೊಂಡು ಮಾಡಿದ್ದಾರೆ, ಇದು ಉದ್ಘಾಟನೆ ಮಾಡಿದ್ದಾರೆ. ತುಂಬ ಸಂತೋಷ, ತುಂಬ ಖುಷಿ ಅನ್ನಿಸ್ತು. ನಮ್ಮ ದೇಶದ ಜನ ಎಲ್ಲ ಖುಷಿ ಪಡ್ತಾರೆ. ತುಂಬ ಒಳ್ಳೆಯದಾಗಿದೆ. ಸರ್, 500 ವರ್ಷಗಳ ಹೋರಾಟದ ಪ್ರತಿಫಲ ಇವತ್ತು ರಾಮ ಮಂದಿರ ಓಪನ್ ಆಗ್ತಿದೆ. ಏನು ಅನ್ನಿಸ್ತಾ ಇದೆ? ಖುಷಿ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ. ಹೀಗೆ ಸನಾತನ ಉಳಿಸ್ಕೊಂಡು ಹೋಗೋಣ ನಾವು ಪರಂಪರೆನ. ನಮ್ಮ ಪರಂಪರೆ ಇದ್ದರೆ ತಾನೇ ಇವಾಗಲೂ ಮುಂದಕ್ಕೆ ಹೋಗೋದು. ಹಿಂದೂ ಪರಂಪರೆ ಮೇಲೆ ತಾನೇ ನಾವು ಇರೋದು ಇವಾಗ. ಅದಕ್ಕೋಸ್ಕರ ನಾವು ಮುಂದಕ್ಕೆ ಜೀವನ ನಡೆಸೋಣ ಇದೇ ಥರ, ಬೇರೆ ಏನಿಲ್ಲ. ನಿಮ್ದೇನು ವ್ಯಾಪಾರ ಇದೆ ಸರ್? ನಮ್ದು ಇಲ್ಲೇ ತರಕಾರಿ ವ್ಯಾಪಾರ ಇದೆ. ಎಷ್ಟು ವರ್ಷದಿಂದ ಇದ್ದೀರಾ? ನಾವು 20 ವರ್ಷದಿಂದ ಇದ್ದೀವಿ. 20 ವರ್ಷದಿಂದ ಇಲ್ಲೇ ಇಸ್ರೋ ಲೇಔಟಲ್ಲಿ ಇದ್ದೀವಿ. ಜೈ ಶ್ರೀರಾಮ್.